ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿರೋ ಚಟ್ನಿನ ತೋರಿಸ್ತಾ ಇದ್ದೀನಿ. ಅದೇನು ಅಂದರೆ ಹೀರೆಕಾಯಿ ಚಟ್ನಿ. ತುಂಬ ಚೆನ್ನಾಗಿರುತ್ತೆ ಗಾಯ್ಸ್, ಸೀರಿಯಸ್ಲಿ ಟ್ರಸ್ಟ್ ಮೀ. ಬಿಸಿ ಬಿಸಿ ಅನ್ನಕ್ಕೂ ಕೂಡ ಸಖತ್ತಾಗಿರುತ್ತೆ, ದೋಸೆ ಚಪಾತಿ ರೊಟ್ಟಿಗೂ ಕೂಡ ಸಖತ್ತಾಗಿರುತ್ತೆ. ಇಲ್ಲಿ ನಾನು ಲೈಟಾಗಿ ಅನ್ನಕ್ಕೆ ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತಂದರೆ ಗಾಯ್ಸ್, ಉಪ್ಪು ಹುಳಿ ಖಾರ ಮತ್ತು ಆ ಹೀರೆಕಾಯಿ ಫ್ಲೇವರು ಎಲ್ಲ ಏನೋ ಒಂಥರ ಸಖತ್ತಾಗಿತ್ತು. ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿ ಮಾಡುವಂಥದ್ದು. ಇದನ್ನು ನಾವು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು, ಲಂಚಿಗೂ ಮಾಡ್ಕೋಬೋದು. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ದೊಡ್ಡ ಹೀರೆಕಾಯಲ್ಲಿ ಒಂದು ಅರ್ಧ ಹೀರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಎಂಟು ಎಸ್ಲು ಬೆಳ್ಳುಳ್ಳಿ, ಆಮೇಲೆ ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಈ ಕಡೆ ಒಂದು ಪ್ಯಾನಿಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ, ಆಯಿತಾ. ಅದಾದಮೇಲೆ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಆಮೇಲೆ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಬೀಜ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಇದು ಮೂರನ್ನು ಹಾಕ್ಕೊಂಡು ಈ ಮೂರನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಾನು ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಆಮೇಲೆ ನಾನು ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ನಲ್ಲ, ಒಂದು 8 ಎಸ್ಲು ಬೆಳ್ಳುಳ್ಳಿ, ಆಮೇಲೆ 1 ಈರುಳ್ಳಿ ಅಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಹೀರೆಕಾಯಿನೂ ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀರೆಕಾಯಿನ ಇದೇ ರೀತಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಇನ್ನು ಚಿಕ್ಕಗಾದರೆ ಚಿಕ್ಕಗೆ ಕಟ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಬೇಗ ಬೇಯೋದಕ್ಕೆ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಹೀರೆಕಾಯಿ ಸ್ವಲ್ಪ ಬೇಯೋವರೆಗೂ ಕೂಡ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಮಧ್ಯ ನೋಡ್ತಾ ಇರಿ ಬೆಂದಿದೆಯಾ ಏನು ಅಂತ. ಮಧ್ಯ ಸೌಟಲ್ಲೇ ಸ್ವಲ್ಪ ಚೆಕ್ ಮಾಡ್ತಾಯಿರಿ ಹೀರೆಕಾಯಿನ ಮುರ್ಕೊಂಡು. ನಂಗೆ ಇನ್ನೂ ಸ್ವಲ್ಪ ಬೇಯಬೇಕು ಅನಿಸ್ತು, ನಾನು ಅದಕ್ಕೆ ಒಂದು 80% ಅಷ್ಟು ಬೆಂದ್ರೂ ಕೂಡ ಸಾಕು. ಆಮೇಲೆ ನೋಡಿ ಇವಾಗ ಕಂಪ್ಲೀಟಾಗಿ ಬೆಂದಿದೆ. ಸೊ ಹೀರೆಕಾಯಿ ಇವಾಗ ಕಂಪ್ಲೀಟಾಗಿ ಬೆಂದೋಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಇಲ್ಲ ಕಾಯಿ ಒಂದು 2 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು, ಅದಾದಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಸ್ಟವ್ ಆಫ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡಿ. ಸ್ವಲ್ಪ ಆರಾದಮೇಲೆ ಮಾಮೂಲಿ ಜಾರ್ಗೆ ಇದನ್ನೆಲ್ಲನೂ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಆಯಿತಾ. ಸ್ವಲ್ಪ ಆರಿದ್ರೆ ಸಾಕು. ಇವಾಗ ನಾವು ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ಇರ್ತೀವಲ್ಲ, ಪೂರ್ತಿ ಆರೋವರೆಗೂ ಕಾಯೋಕ್ಕಾಗಲ್ಲ. ಸ್ವಲ್ಪ ಆರಿದ್ರೆ ಸಾಕು, ಬಿಸಿ ಬಿಸಿ ಚಟ್ನಿನೇ ರೆಡಿ ಆಗೋಗುತ್ತೆ, ಆಯಿತಾ. ಇದನ್ನೆಲ್ಲನೂ ಕೂಡ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಏನಿಲ್ಲ, ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಆಮೇಲೆ ಬೆಲ್ಲ ಚೂರು ಒಂದು 2 ಪೀಸ್ ತೊಗೊಳ್ಳಿ. 2 ಪೀಸ್ ಚಿಕ್ಕದ ಬೆಲ್ಲ ತೊಗೊಂಡು ಒಂದು ಲೈಟಾಗಿ ನೀರು ಹಾಕ್ಕೋಬೇಕು. ನೀರೇ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತರ್ತರಿಯಾಗಿ ರುಬ್ಕೊಳ್ಳಿ, ಆಯಿತಾ. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, 1 ಸ್ಪೂನ್ ಸಾಕು, ಇಲ್ಲ ನೀರೇ ಬೇಡ. ಅದನ್ನೆಲ್ಲನೂ ಕೂಡ ಈ ಥರ ತರ್ತರಿಯಾಗಿ ರುಬ್ಬಾದಮೇಲೆ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಲಾಸ್ಟಿಗೆ ಎಣ್ಣೆಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಚಟ್ನಿ ಗಾಯ್ಸ್, ಸೀರಿಯಸ್ಲಿ ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡದೆ ಒಂದೇ ಸತಿ ಈ ಥರ ಟ್ರೈ ಮಾಡಿ, ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.